ಆ ದೇವರು ನಿಮ್ಮನ್ನ ಕಾಪಾಡ್ತಾನೋ ಬಿಡ್ತಾನೋ ಆ ದೇವರ ಮೇಲೆ ನಿಮಗಿರುವಂತ ನಂಬಿಕೆ ನಿಮ್ಮನ್ನ ಕಾಪಾಡುತ್ತೆ. 1950s ಅಲ್ಲಿ ಒಂದಷ್ಟು ಜನ ಸೈಂಟಿಸ್ಟ್ಗಳು 2 ಇಲಿಗಳ ಗುಂಪನ್ನ ತಗೊಂತಾರೆ. ಮೊದಲನೇ ಗುಂಪಿನ ಇಲಿಗಳನ್ನ ಒಂದು ದೊಡ್ಡ ನೀರಿನ ಟ್ಯಾಂಕ್ ಅಲ್ಲಿ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಆ ಇಲಿಗಳು ಈಜಾಡುತ್ತೆ, ಲೈಫ್ಗೋಸ್ಕರ ಈಜಾಡುತ್ತೆ, ಬದುಕೋದಕ್ಕೋಸ್ಕರ ಈಜಾಡುತ್ತೆ. 15 ನಿಮಿಷ ಈಜಾಡಿ ಗೀವ್ ಅಪ್ ಮಾಡುತ್ತೆ, ಸತ್ತೋಗ್ತಾರೆ. ಸೊ ಸೈಂಟಿಸ್ಟ್ಗಳು ಬರ್ಕೊಂತಾರೆ 15 ನಿಮಿಷ ಈಜಾಡೋದು. ಈಗ 2ನೇ ಗುಂಪಿನ ಇಲಿಗಳನ್ನ ನೀರಿನ ಟ್ಯಾಂಕ್ ಅಲ್ಲಿ ಬಿಡ್ತಾರೆ. ಅವುಗಳನ್ನು ಕೂಡ ಹಾಗೆ ಸಾಯೋದಕ್ಕೆ ಬಿಡ್ತಾರೆ. ಅವುಗಳು ಕೂಡ ಈಜಾಡುತ್ತೆ. ಹೆಚ್ಚು ಕಮ್ಮಿ 15 ನಿಮಿಷಗಳ ಕಾಲ ಅವು ಕೂಡ ಗೀವ್ ಅಪ್ ಮಾಡ್ತಿರ್ಬೇಕಾದ್ರೆ ಅವು ಸಾಯಕ್ಕೂ ಮುಂಚೆ ಸೈಂಟಿಸ್ಟ್ಗಳು ಅವನ್ನ ಹೊರಗಡೆ ತೆಗೆದುಬಿಡ್ತಾರೆ. ಹೊರಗಡೆ ತೆಗೆದು ಅವುಗಳಿಗೆ ಒಂದಷ್ಟು ಊಟ ಕೊಟ್ಟು ಅವನ್ನೆಲ್ಲ ಸ್ವಲ್ಪ ರೆಸ್ಟ್ ಕೊಟ್ಟು 2-3 ಗಂಟೆ ಬಿಟ್ಟು ಮತ್ತೆ ನೀರಿಗೆ ಹಾಕ್ತಾರಂತೆ. 2ನೇ ಸರಿ ನೀರಿಗೆ ಹಾಕಿದಾಗ ಒಂದು ಪವಾಡ ನಡೆಯುತ್ತೆ. ಯಾವ ಇಲಿಗಳು ಮೊದಲನೇ ಸರಿ ಬರೀ 15 ನಿಮಿಷಕ್ಕೆ ಗೀವ್ ಅಪ್ ಮಾಡ್ತಿದ್ವೋ ಆ ಇಲಿಗಳು 2ನೇ ಸಲ ನೀರಿಗೆ ಹಾಕಿದಾಗ 1 ಅಲ್ಲ 2 ಅಲ್ಲ 60 ಗಂಟೆಗಳ ಕಾಲ ಈಜಾಡುತ್ತೆ. 15 ನಿಮಿಷ ಈಜಾಡ್ತಿದ್ದಂತ ಇಲಿಗಳು 60 ಗಂಟೆಗಳ ಕಾಲ ಈಜಾಡುವಂತ ಶಕ್ತಿ ಯಾರು ಕೊಟ್ರು? ಮೊದಲನೇ ಸರಿ ಯಾರೋ ಬಂದು ನನ್ನನ್ನ ಕಾಪಾಡಿದ್ರು, 2ನೇ ಸರಿನೂ ಕೂಡ ಯಾರಾದ್ರೂ ಬಂದು ಕಾಪಾಡ್ತಾರೆ ಅನ್ನುವಂತ ಒಂದು ನಂಬಿಕೆ. ನಮಗಿಂತ ಮೇಲೊಬ್ಬ ಇದ್ದಾನೆ, ಅವ್ನು ನಮ್ಮನ್ನ ಕಾಪಾಡ್ತಾನೆ ಅನ್ನುವಂಥ ನಂಬಿಕೆ ಇದ್ದಾಗ ಆ ದೇವರು ನಿಮ್ಮನ್ನ ಕಾಪಾಡ್ತಾನೋ ಬಿಡ್ತಾನೋ ಆ ದೇವರ ಮೇಲೆ ನಿಮಗಿರುವಂಥ ನಂಬಿಕೆ ನಿಮ್ಮನ್ನ ಕಾಪಾಡುತ್ತೆ.